ಶ್ರೀರಾಮುಲು ಜನಾರ್ದನ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ಇವತ್ತು ಮತ್ತೊಂದಷ್ಟು ಬೆಳವಣಿಗೆಗಳಾಗಲಿದೆ. ಶಾಸಕ ಜನಾರ್ದನ ರೆಡ್ಡಿಯವರು ದೂರನ್ನ ಕೊಡಲಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಕೂಡ ಆಗಮಿಸುತ್ತೆ. ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಕಡೆಗೆ ಬೊಟ್ಟು ಮಾಡಿ ಸೋಮಶೇಖರ್ ರೆಡ್ಡಿ ಅವರು ತೋರಿಸಿದ್ದಾರೆ. ಅವರೇ ಈ ಕೃತ್ಯವನ್ನು ಎಸಗಿರುವುದು, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತಾನೂ ಹೇಳಿದ್ದಾರೆ. ಆರೋಪಿಗಳ ಬಂಧನ ಕೂಡ ಆಗಬೇಕು ಅಂತ ಆಗ್ರಹಪಡಿಸಿ ನಿನ್ನೆ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಯಿತು. ಇವತ್ತು ಪ್ರಕರಣದ ತನಿಖೆ ಮತ್ತಷ್ಟು ಚುರುಕು ಪಡೆದುಕೊಳ್ಳಲಿದೆ. ಜನಾರ್ದನ ರೆಡ್ಡಿ ಅವರು ದೂರನ್ನ ನೀಡಲಿದ್ದಾರೆ. ಬರೋಬ್ಬರಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಮನೆ ಇದು. ಮಾಡೆಲ್ ಹೌಸ್, ಮಾದರಿ ಮನೆ. ಸೈಟ್ ಕೊಳ್ಳುವವರಿಗಾಗಿ ನಿರ್ಮಿಸಿದ್ದ ಮಾಡೆಲ್ ಹೌಸ್. ಗ್ರಾಹಕರಿಗೆ ಈ ಮನೆಯ ಮಾದರಿಯನ್ನು ತೋರಿಸಲಾಗ್ತಾ ಇತ್ತು. 9400 ಚದರ ಅಡಿಯ 60-50 ವಿಸ್ತೀರ್ಣದ ವಿಲ್ಲಾ ಹೌಸ್ 2011ರಲ್ಲಿ ನಿರ್ಮಾಣ ಮಾಡಲಾಗಿದ್ದ ಮಾದರಿ ಮನೆ ಇದು. ಒಟ್ಟು 109 ಎಕರೆ ವ್ಯಾಪ್ತಿಯ ಜಂಟಿ ಒಡೆತನದ ಲೇಔಟ್. ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರ ಜಂಟಿ ಒಡೆತನ. ಇಎಸ್ಐ ಆಸ್ಪತ್ರೆ ರಸ್ತೆ ಮಾರ್ಗದಲ್ಲಿರುವಂತಹ ಲೇಔಟ್. ನಿನ್ನೆ ದುಷ್ಕರ್ಮಿಗಳ ದುಷ್ಕೃತ್ಯಕ್ಕೆ ಆ ಮಾಡೆಲ್ ಮನೆ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಗಮನಿಸ್ತಾ ಇದ್ದೀವಿ ಮಾಡೆಲ್ ಮನೆ ಸುಟ್ಟು ಕರಕಲಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಅಂತ ಹೇಳಿ. ಇವತ್ತು ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಅವರು ದೂರನ್ನ ಕೊಡಲಿದ್ದಾರೆ. ಅದರ ಜೊತೆಗೆ ಸದ್ಯದ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ವಿನಾಯಕ್? ಖಂಡಿತ ಮಧುಶ್ರೀ, ಏನು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಸಂಬಂಧಪಟ್ಟಿರ್ತಕ್ಕಂತಹ ಜೆ2ನ ಬಡಾವಣೆಯಲ್ಲಿ ಏನು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವಿಲ್ಲಾ ಹೌಸ್ಗೆ ನಿನ್ನೆ ಕಿಡಿಗೇಡಿಗಳು ಬೆಂಕಿ ಹಚ್ಚುವಂತಹ ಕೃತ್ಯ ನಡೆದಿರುವಂಥದ್ದು. ನಾವೀಗ ಈ ವಿಲ್ಲಾ ಹೌಸ್ನ ಮುಂಭಾಗದಲ್ಲಿದ್ವಿ. ಇದು ಸರಿಸುಮಾರು 60-50 ವಿಸ್ತೀರ್ಣದಲ್ಲಿ 2011ರಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವಿಲ್ಲಾವನ್ನು ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಈ ವಿಲ್ಲಾ ನಿರ್ಮಾಣ ಮಾಡಿರ್ತಕ್ಕಂಥ ಕಾರಣ ಏನಂತಂದರೆ, ಪ್ರಮುಖವಾಗಿ ಇಲ್ಲಿ ಈ ಲೇಔಟ್ನಲ್ಲಿ ಬೇರೆದವರಿಗೆ ಸೈಟ್ ಕೊಡಬೇಕಾದ್ರೆ ಅಥವಾ ಈ ಮಾಡೆಲ್ ಹೌಸನ್ನು ಮಾದರಿಯಾಗಿ ಇಟ್ಕೊಂಡೇ ಬೇರೆ ಬೇರೆದವರಿಗೆ ಸೈಟ್ ಕೊಡುವಂಥ ಪ್ರಕ್ರಿಯೆಗೆ ಮುಂದಾಗಿರುವಂಥ ಆ ಸಂದರ್ಭದಲ್ಲಿ ಮುಂದಾಗಿದ್ದರು. ತದನಂತರದಲ್ಲಿ ಅದು ಜನಾರ್ದನ ರೆಡ್ಡಿ ಅವರ ಮನೆ ಮೇಲೆ ಇನ್ನು CBI ದಾಳಿ ಆಯಿತು. ಆ ನಂತರದಲ್ಲಿ ಈ ಜೆ2ನ ಡೆವಲಪ್ ಮಾಡೋಕ್ಕೆ ಬಂದಿರತಕ್ಕಂಥವ್ರು ಇಲ್ಲಿಂದ ಅದಕ್ಕೆ ಈ ಪ್ರಾಜೆಕ್ಟನ್ನು ಕೈ ಬಿಡ್ತಾರೆ. ಹೀಗಾಗಿ ಅಲ್ಲಿಂದ ಇದು ಒಂದು ರೀತಿ ಸುಮ್ಮನೆ ಹಾಗೆ ಪಾಳು ಬೀಳುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ನಿನ್ನೆ ಏನು ಕಿಡಿಗೇಡಿಗಳು ಈ ಸ್ಥಳಕ್ಕೆ ಬಂದು ಬೆಂಕಿಯನ್ನು ಹಚ್ಚುವಂಥ ಕಾರ್ಯಕ್ರಮಕ್ಕೆ ಅಂದರೆ ಬೆಂಕಿಯನ್ನು ಹಾಕ್ತಾರೆ. ಆಗ ಇಲ್ಲಿ ಸ್ಥಳೀಯವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಸಾಕಷ್ಟು ಜನರು ಬಂದು ತನಿಖೆಯನ್ನು ಮಾಡ್ತಾರೆ. ಗಮನಿಸ್ತಾ ಇರ್ಬೋದು, ಇಲ್ಲಿ ಗ್ಲಾಸ್ಗಳಿದ್ವು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಪುಡಿ ಆಗಿರುವಂಥದ್ದು. ಜೊತೆಗೆ ಸೋಫಾ ಸೆಟ್ಗಳ ವ್ಯವಸ್ಥೆ ಕೂಡ ಇತ್ತು, ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಮತ್ತು ಏನು ಇಲ್ಲಿ ಎಷ್ಟು ಜನ ಬಂದಂದರೆ, ಈ ಸೋಮಶೇಖರ್ ರೆಡ್ಡಿ ಅವರು ಆರೋಪ ಮಾಡೋ ಪ್ರಕಾರವಾಗಿ 10ರಿಂದ 15 ಜನ, ಅದು ಕೂಡ ಕಾಂಗ್ರೆಸ್ ಕಾರ್ಯಕರ್ತರೇ, ಅವರೇ ಬಂದು ಈ ರೀತಿಯಾಗಿರ್ತಕ್ಕಂತಹ ದುಷ್ಕೃತ್ಯವನ್ನು ಮೆರೆದಾರೆ ಅನ್ನೋದು ಆರೋಪನ ಮಾಡ್ತಾ ಇರುವಂಥದ್ದು. ಸದ್ಯ ಇದೀಗ ಇನ್ನು ಇಂಜಿನಿಯರ್ನ ಈ ಪ್ರಕರಣ, ಈ ಏನು ಲೇಔಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ಸ್ ಈಗಾಗಲೇ ಪ್ರಮುಖವಾಗಿ ರಿಜ್ವಾನ್ ಮತ್ತು ಇಮ್ರಾನ್ ಅವರು ಕೂಡ ಪ್ರಕರಣವನ್ನು ಈಗಾಗಲೇ ರೂರಲ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಈ ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಜನಾರ್ದನ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರು ಘಟನಾ ಸ್ಥಳಕ್ಕೆ 10 ಗಂಟೆ ನಂತರ ಘಟನಾ ಸ್ಥಳಕ್ಕೆ ಬರ್ತಾರೆ. ಈ ಘಟನೆ ಏನು ಈ ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ಜನಾರ್ದನ ರೆಡ್ಡಿ ಅವರೇ ಖುದ್ದಾಗಿ ಒಂದು ದೂರನ್ನು ದಾಖಲು ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ದೊರೆತಿರುವಂಥದ್ದು. ಹೀಗಾಗಿ ಮತ್ತಷ್ಟು ರಾಜಕೀಯ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಮಧುಶ್ರೀ, ತಮ್ಮೆಲ್ಲ ಮಾಹಿತಿಗಾಗಿ